ದ್ರಾವಿಡ ನಾಡಲ್ಲಿ ಇವತ್ತಿಂದ ದಳಪತಿ ದರ್ಬಾರ್. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ವಿಜಯ್. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ 74 ವರ್ಷಗಳ ದಾಖಲೆಯನ್ನ ಉಡೀಸ್ ಮಾಡಿದ ನಟ. ಸಿಎಂ ಆಗಿ ಮೊದಲ ಭಾಷಣದಲ್ಲಿ ಭಾವುಕರಾದ ವಿಜಯ್. ಎಸ್, ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ತಮಿಳುನಾಡಿನ 24ನೇ ಸಿಎಂ ಆಗಿ ವಿಜಯ್ ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐಡಿಎಂಕೆ ಪಕ್ಷಗಳ ಆಡಳಿತವನ್ನ ಬುಡಮೇಲು ಮಾಡುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಬರೆದಿರೋ ನಟ ಹಾಗೂ ಟಿವಿಕೆ ಪಕ್ಷದ ಸಂಸ್ಥಾಪಕ ದಳಪತಿ ವಿಜಯ್ ಇಂದು ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ್ದು, ಇಂದಿನಿಂದ ತಮಿಳುನಾಡಿನಲ್ಲಿ ದಳಪತಿ ಅಬ್ಬರ ಜೋರಾಗಿರಲಿದೆ. ಈ ಮೂಲಕ ವಿಜಯ್ ನಟ ರಾಜಕೀಯ ಅಖಾಡಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ. ಚೆನ್ನೈನ ನೆಹರು ಸ್ಟೇಡಿಯಂನಲ್ಲಿ ಸಿಎಂ ವಿಜಯ್ ಜೊತೆ 9 ಮಂದಿ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ತಮಿಳುನಾಡಿನ ಗವರ್ನರ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ವಿಜಯ್ಗೆ ಪ್ರಮಾಣ ವಚನ ಬೋಧನೆ ಮಾಡಿದ್ರು. ಈ ಐತಿಹಾಸಿಕ ಕ್ಷಣಕ್ಕೆ ಲಕ್ಷಾಂತರ ಮಂದಿ ಅಭಿಮಾನಿಗಳು ಸಾಕ್ಷಿಯಾದರು. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ 2024 ಫೆಬ್ರವರಿ 2ರಂದು ಟಿವಿಕೆ ಪಕ್ಷ ಸ್ಥಾಪನೆಯಾಗಿದ್ದು, 2024 ಅಕ್ಟೋಬರ್ನಲ್ಲಿ ಪಕ್ಷದ ಮೊದಲ ಸಮಾವೇಶದೊಂದಿಗೆ ರಾಜಕೀಯಕ್ಕೆ ಟಿವಿಕೆ ಪಕ್ಷ ಎಂಟ್ರಿ ಆಯಿತು. 2026ರಲ್ಲಿ ಮೊದಲ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಸ್ಪರ್ಧಿಸಿ ಮೊದಲ ಚುನಾವಣೆಯಲ್ಲೇ ಬಹುಮತದೊಂದಿಗೆ ಅತಿ ದೊಡ್ಡ ಪಕ್ಷವಾಗಿ ರೂಪುಗೊಂಡಿತ್ತು. ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಟಿವಿಕೆ ಪಕ್ಷ ಗೆದ್ದಿದ್ರೂ ಕೂಡ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಸಾಧ್ಯವಾಗಿರಲಿಲ್ಲ. ಬಹುಮತ ಸಾಬೀತುಪಡಿಸಿ ಸರ್ಕಾರ ರಚನೆ ಮಾಡುವುದಾಗಿ ವಿಜಯ್ ರಾಜ್ಯಪಾಲರ ಬಳಿ ತಿಳಿಸಿದ್ರು. ಅದರಂತೆ ನಿನ್ನೆ ಟಿವಿಕೆ ಪಕ್ಷದ ಸಂಸ್ಥಾಪಕ ವಿಜಯ್ ಬಹುಮತವನ್ನ ಸಾಬೀತುಪಡಿಸಿದ್ದು, ಇಂದು ಸಿಎಂ ಆಗಿ ಅಧಿಕಾರದ ಗದ್ದುಗೆ ಏರಿದ್ರು. ಇನ್ನು ವಿಜಯ್ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ನಟಿ ಹಾಗೂ ಸ್ನೇಹಿತೆ ತ್ರಿಷಾ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸಿ ವಿಜಯ್ಗೆ ಮನಸ್ಫೂರ್ತಿ ಹರಸಿದ್ರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸಿಎಂ ವಿಜಯ್, ನಾನು ರಾಜಮನೆತನದಿಂದ ಬಂದವನಲ್ಲ. ನಾನು ನಿಮ್ಮ ಸಹೋದರ, ನಿಮ್ಮ ಕಿರಿಯ ಸಹೋದರ, ನಿಮ್ಮ ಮಗನಂತೆ. ನೀವು ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದೀರಿ. ನನ್ನ ಸಂಬಂಧಿಕರು ಹಾಗೂ ಸ್ನೇಹಿತರೆ, ನಾನು ದೇವರಲ್ಲ. ನಾನು ಅದನ್ನು ಮಾಡ್ತೇನೆ ಅಥವಾ ಅದನ್ನು ಮಾಡ್ತೇನೆ ಅಂತ ಹೇಳೋ ಮೂಲಕ ನಿಮ್ಮನ್ನು ಮೋಸ ಮಾಡೋದಿಲ್ಲ. ನಾನು ಸಾಧ್ಯವಾದದನ್ನು ಮಾತ್ರ ಮಾಡ್ತೇನೆ. ತಮಿಳುನಾಡಿಗೆ 10 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಸಾಲ ಇದೆ. ಅವರು ಎತ್ತಲಾಗದ ಹೊರೆಯನ್ನ ಬಿಟ್ಟು ಹೋಗಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಾನು ಅದನ್ನ ಕೈಗೆತ್ತಿಕೊಂಡಿದ್ದೇನೆ ಅಂತ ವಿಜಯ್ ತಿಳಿಸಿದ್ರು. நம்ம தமிழ்நாடு கவர்மெண்ட் இருக்கிற அந்த நிலைமையை பத்தி நான் உங்ககிட்ட நான் சொல்லணும். கிட்டத்தட்ட 10 லட்சம் கோடிக்கு மேல கடன் வாங்கி வச்சுட்டு போயிருக்கிற இன்னைக்கு அந்த தமிழ்நாடு அரசு இருக்கிறப்போ, கஜானாவை சுத்தமா தொடச்சி வலிச்சு வச்சுட்டு போயிருக்கிறப்போ, தூக்க முடியாத சுமையை ஏத்தி வச்சுட்டு போயிருக்கிறப்போ, அப்படிப்பட்ட ஒரு நிலைமையில தான் இந்த பொறுப்பை நம்ம கையில் எடுத்திருக்கிறோம். உடனே நீங்க நினைக்கலாம், என்னடா இவர் ஏதோ பொறி வச்சு பேசுறாரா அப்படின்ட்டு. அப்படிலாம் எதுவுமே கிடையாது. உள்ள போய் பார்த்தா தான் தெரியும் எது எந்த நிலைமையில இருக்குன்னு, என்ன இருக்கு என்ன இல்லை, எது எந்த நிலைமையில இருக்கு எது எந்த நிலைமையில இல்ல. அதையெல்லாம் பார்த்துட்டு உங்களுக்கு ஒரு வெள்ளை அறிக்கையா அதை வெளியிடணும்னு நான் நினைக்கிறேன். ஒரு டிரான்ஸ்பரண்டான ஒரு ಗವರ್ನಮೆಂಟಾ. ಇನ್ನು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಜೋಸೆಫ್ ವಿಜಯ್ ತಮಿಳುನಾಡಿನ ಜನತೆಗೆ ಭರ್ಜರಿ ಗಿಫ್ಟ್ ನೀಡಿದ್ದಾರೆ. ಗೃಹ ವಿದ್ಯುತ್ ಗ್ರಾಹಕರ ಹಿತದೃಷ್ಟಿಯಿಂದ 2 ತಿಂಗಳಿಗೆ 200 ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡುವ ಮಹತ್ವದ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಸಾರ್ವಜನಿಕರ ಸಮ್ಮುಖದಲ್ಲೇ ಈ ಐತಿಹಾಸಿಕ ಆದೇಶಕ್ಕೆ ವಿಜಯ್ ಮೊದಲ ಸಹಿ ಹಾಕಿದ್ರು. ಒಟ್ನಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ 74 ವರ್ಷಗಳಿಂದ 2 ದ್ರಾವಿಡ ಪಕ್ಷಗಳದ್ದೇ ಹವಾ ಇತ್ತು. ಮೈತ್ರಿ ಮಾಡಿಕೊಂಡ್ರೂ ಅಧಿಕಾರವನ್ನ ಮಾತ್ರ ಯಾರೊಂದಿಗೂ ಹಂಚಿಕೊಳ್ತಿರಲಿಲ್ಲ.
ಆದರೆ ಈ ಬಾರಿ ವಿಜಯ್ ಅವರ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಬಹುಮತಕ್ಕೆ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯವಾಗಿರುವುದರಿಂದ ಕಾಂಗ್ರೆಸ್ ಮತ್ತು ಎಡಪಕ್ಷಗಳನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ಮೂಲಕ ವಿಜಯ್ ಹೊಸ ಇತಿಹಾಸ ಸೃಷ್ಟಿಸಿದ್ದು, ಇಂದಿನಿಂದ ದಳಪತಿ ದರ್ಬಾರ್ ಹೇಗಿರಲಿದೆ ಎನ್ನುವುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಸಿ ಜೋಸೆಫ್ ವಿಜಯ್ ಎನ್ನುம் நான்